दोनों पार्टी के सीनियर नेता, दोनों पार्टी के कार्यकर्ता, भाइयों और बहनों, प्रेस के हमारे मित्रों, आप सबका यहां बहुत बहुत स्वागत। 2019 का चुनाव दो विचारधाराओं के बीच लड़ा जा रहा है। एक तरफ झूठे वायदे, नफरत, क्रोध, बंटवारा, दूसरी तरफ सच्चाई, भाईचारा, प्यार और एकता। 2019ನೇ ಲೋಕಸಭಾ ಚುನಾವಣೆ ಎರಡು ವಿಚಾರಧಾರೆಯ ಮಧ್ಯದಲ್ಲಿ ಹೋರಾಟ ಆಗ್ತಾ ಇದೆ. ಒಂದು ಕಡೆ ದ್ವೇಷ, ಹಿಂಸೆ, ಕೋಮುವಾದ, ಭಯ, ಇನ್ನೊಂದು ಕಡೆ ಪ್ರೀತಿ, ವಿಶ್ವಾಸ, ಭ್ರಾತೃತ್ವ ಮತ್ತು ಜಾತ್ಯತೀತ ಸಿದ್ಧಾಂತದ ಮೇಲೆ ಈ ಎರಡು ಸಿದ್ಧಾಂತದ ಮಧ್ಯದಲ್ಲಿ ಹೋರಾಟ ಆಗ್ತಾ ಇದೆ. हर चुनाव में नरेंद्र मोदी जी कोई ना कोई झूठा वायदा कर जाते हैं। 2014 से कह रहे हैं हर बैंक अकाउंट में 15 लाख रुपए डालेंगे, 2 करोड़ युवाओं को रोजगार देंगे, किसानों को सही दाम देंगे। ಪ್ರತಿ ಚುನಾವಣೆಯಲ್ಲಿ ನರೇಂದ್ರ ಮೋದಿ ಅವರು ಸುಳ್ಳು ಭರವಸೆಗಳನ್ನು ಹೇಳ್ತಾ ಇದ್ದಾರೆ. ಕಳೆದ 5 ವರ್ಷದಿಂದ ಹೇಳ್ತಾ ಇದ್ರು, ಯುವಕರಿಗೆ ಪ್ರತಿಯೊಂದು ಬ್ಯಾಂಕ್ ಅಕೌಂಟ್ 15 ಲಕ್ಷ ರೂಪಾಯಿ ಹಾಕ್ತೀನಿ, ಯುವಕರಿಗೆ ಉದ್ಯೋಗ ಕೊಡ್ತೀನಿ ಅಂತ ಈ ರೀತಿಯಾದಂತ ಭರವಸೆಗಳನ್ನ ಕಳೆದ 5 ವರ್ಷದಿಂದ ಪ್ರಧಾನಮಂತ್ರಿಗಳು ಮಾಡ್ಕೊಂಡು ಬರ್ತಾ ಇದ್ದಾರೆ. हिंदुस्तान के हर व्यक्ति को उन्होंने वायदा किया था 15 लाख रुपए बैंक अकाउंट में डाल के दिखा दूंगा। 5 ವರ್ಷದಿಂದ ಅವರು ಹೇಳಿದ್ರು, ಪ್ರತಿಯೊಬ್ಬರ ಬ್ಯಾಂಕ್ ಅಕೌಂಟ್ ನಲ್ಲಿ ನಾನು 15 ಲಕ್ಷ ರೂಪಾಯಿಯನ್ನ ಹಾಕ್ತೀನಿ. प्रधानमंत्री मत बनाओ, चौकीदार बनाओ, चौकीदार बनाओगे हर बैंक अकाउंट में 15 लाख डाल दूंगा। ಪ್ರಧಾನಮಂತ್ರಿಯನ್ನ ಮಾಡಕ್ ಹೋಗ್ಬೇಡಿ, ನೀವು ಚೌಕಿದಾರನ್ನ ಮಾಡಿ ಅಂತ ಹೇಳಿದ್ರು. ಚೌಕಿದಾರ ಮಾಡಿದ್ರೆ ನಿಮ್ಮೆಲ್ಲರೂ ಕೂಡ ನಾನು ನಿಮ್ಮ ಬ್ಯಾಂಕ್ಗಳಲ್ಲಿ ದುಡ್ಡನ್ನ ಹಾಕ್ತೀನಿ ಅಂತ ಅವರು ಮಾತನ್ನ ಕೊಟ್ಟಿದ್ರು. सबसे पहले किसानों के घर के सामने चौकीदार नहीं दिखाई देता, बेरोजगार युवाओं के घर के सामने चौकीदार नहीं दिखाई देता, छोटे दुकानदारों के घर के सामने चौकीदार नहीं दिखाई देता। चौकीदार सिर्फ अनिल अंबानी जैसे चोरों के घर के सामने दिखाई देता है। आदरे ಈ ಚೌಕಿದಾರು ರೈತರ ಮನೆ ಮುಂದೆ ಎಲ್ಲೂ ಕಾಣಿಸ್ಕೊಳ್ಳೋದಿಲ್ಲ, ನಿರುದ್ಯೋಗ ಯುವಕರ ಮನೆಗಳ ಮುಂದೆ ಕಾಣಿಸ್ಕೊಳ್ಳೋದಿಲ್ಲ, ಸಣ್ಣ ವ್ಯಾಪಾರಸ್ಥರು ವರ್ತಕರ ಮನೆಗಳ ಮುಂದೆ ಕಾಣಿಸ್ಕೊಳ್ಳೋದಿಲ್ಲ. ಈ ಚೌಕಿದಾರ್ ಎಲ್ಲಿ ಕಾಣಿಸ್ಕೊಳ್ತಾರೆ ಅಂತ ಹೇಳಿದ್ರೆ ದೊಡ್ಡ ದೊಡ್ಡ ಶ್ರೀಮಂತರು, ಅನಿಲ್ ಅಂಬಾನಿ ಅಂತ ವ್ಯಕ್ತಿಗಳ ಮನೆಗಳ ಹತ್ರ ಈ ಚೌಕಿದಾರ್ ಕಾಣಿಸ್ಕೊಳ್ತಾರೆ. और एक चौकीदार ने हिंदुस्तान के सब चौकीदारों को बदनाम कर रखा है। ಈ ಒಬ್ಬ ಚೌಕಿದಾರು ಹಿಂದೂಸ್ತಾನದಲ್ಲಿ ಇರ್ತಕ್ಕಂಥ ಎಲ್ಲಾ ಚೌಕಿದಾರರ ಹೆಸರನ್ನ ಹಾಳು ಮಾಡಿದ್ದಾರೆ. मैंने सोचा कि अगर नरेंद्र मोदी जी ने 15 लाख रुपए देने की बात की, झूठी बात थी, तो सच्चाई क्या है? ನಾನು ಯೋಚನೆ ಮಾಡಿದ್ದೆ, ನರೇಂದ್ರ ಮೋದಿ ಅವರು 15 ಲಕ್ಷ ರೂಪಾಯಿ ಹಾಕ್ತೀನಿ ಅಂತ ಏನೋ ಒಂದು ಸುಳ್ಳಿನ ಆಶ್ವಾಸನೆ ಅವ್ರು ಏನ್ ಹೇಳಿದ್ರು, ಆದ್ರೆ ಇದರಲ್ಲಿ ಸತ್ಯ ಏನು ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ. 5-6 महीने पहले मैंने कांग्रेस के इकोनॉमिस्ट को, थिंक टैंक वालों को बुलाया और उनसे एक सवाल पूछा। मैंने उनसे पूछा कितना पैसा हिंदुस्तान के गरीब लोगों के बैंक अकाउंट में डाला जा सकता है। ನಾನು 5-6 ತಿಂಗಳ ಹಿಂದೆ ಅರ್ಥ ತಜ್ಞರನ್ನ ಕರೆಸಿದೆ, ವಿಜ್ಞಾನಿಗಳನ್ನ, ಬುದ್ಧಿಜೀವನ ಅವ್ರನ್ನ ಕರೆಸಿದೆ. ನಾನು ಅವ್ರಿಗೆ ಕೇಳಿದೆ, ನಮ್ಮ ಬಡ ಜನರು ಏನಿದ್ದಾರೆ ಈ ದೇಶದಲ್ಲಿ ಅವ್ರಿಗೆ ಸಹಾಯ ಮಾಡ್ತಕ್ಕಂಥದ್ದು ಕಾರ್ಯಕ್ರಮ ಕೊಟ್ರೆ ಅವ್ರಿಗೆ ನೇರವಾಗಿ ಎಷ್ಟು ಹಣವನ್ನ ನಾವು ಸರ್ಕಾರದಿಂದ ಕೊಡಬಹುದು ಅಂತ ನನಗೆ ಸ್ಪಷ್ಟ ಉತ್ತರ ಬೇಕು ಅಂತ ನಾನು ಅವ್ರಿಗೆಲ್ಲರೂ ಕೂಡ ಕೇಳಿದೆ. नरेंद्र मोदी ने झूठ बोला, सच्चाई क्या है? ನರೇಂದ್ರ ಮೋದಿ ಅವರು ಸುಳ್ಳು ಹೇಳಿದ್ರು, ಆದ್ರೆ ಸತ್ಯ ಏನು? कितने रुपए हिंदुस्तान की सरकार हिंदुस्तान के 20% सबसे गरीब लोगों के बैंक अकाउंट में डाल सकती है, मगर एक शर्त है, हिंदुस्तान की अर्थव्यवस्था नष्ट नहीं करनी है। ನಮ್ಮ ದೇಶದ ಆರ್ಥಿಕ ವ್ಯವಸ್ಥೆಯನ್ನ ಹಾಳು ಮಾಡ್ದೇನೆ ನಮ್ಮ ದೇಶದ ಸಂಪನ್ಮೂಲದಿಂದ ಎಷ್ಟು ಬಡ ಕುಟುಂಬಗಳೇನು 20% ಅಷ್ಟು ಅತೀವ ಬಡತನದಲ್ಲಿರ್ತಕ್ಕಂಥ ಜನ ಇದ್ದಾರೆ,
ಅವರಿಗೆ ಎಷ್ಟು ಹಣವನ್ನು ನಾವು ಕೊಡಬಹುದು ಅಂತ ನಾನು ಅವರಿಗೆ ಪ್ರಶ್ನೆ ಮಾಡಿದ್ದೆ. और मैंने कांग्रेस पार्टी के इकोनॉमिस्ट से कहा, मैं लंबे भाषण नहीं सुनना चाहता, मैं बड़ी थ्योरी नहीं देखना चाहता, मुझे सिर्फ एक नंबर चाहिए, कितने रुपए हम गरीबों के बैंक अकाउंट में डाल सकते हैं. ನಾನು ನಮ್ಮ ಅರ್ಥತಜ್ಞರಿಗೆ ಕೇಳಿದೆ, ನೋಡಪ್ಪ ನನಗೆ ಸುಮ್ಮನೆ ದೊಡ್ಡ ದೊಡ್ಡ ಏನು ಉತ್ತರ ಬೇಕಾಗಿಲ್ಲ, ಸ್ಪಷ್ಟವಾಗಿ ನನಗೆ ಹೇಳಿ, ನಮ್ಮ ಸರ್ಕಾರದಿಂದ ನಮ್ಮ ಬಡ ಜನರಿಗೆ ಎಷ್ಟು ಹಣವನ್ನು ನಾವು ನೇರವಾಗಿ ಅವರಿಗೆ ಅವರ ಬ್ಯಾಂಕ್ ಅಕೌಂಟ್ಗೆ ಹಾಕಬಹುದು, ನನಗೆ ಒಂದು ಒಳ್ಳೆ ಉತ್ತರ ಕೊಡಿ, ಸ್ಪಷ್ಟ ಉತ್ತರ ಕೊಡಿ ಅಂತ ನಾನು ಅವರಿಗೆಲ್ಲರಿಗೂ ಕೇಳಿದೆ. कुछ दिनों पहले मुझे जवाब मिला, हिंदुस्तान के 20% सबसे गरीब लोगों के बैंक अकाउंट में, 5 करोड़ बैंक अकाउंट में हिंदुस्तान की सरकार 72,000 रुपए एक साल में डाल सकती है. ನಾನು ಮೊನ್ನೆ ಹೇಳಿದ್ದೀನಿ, ನನ್ನ ಯೋಜನೆ ಏನಂತ ಹೇಳಿದ್ರೆ, ದೇಶದಲ್ಲಿರ್ತಕ್ಕಂಥ 20% ಜನ ಏನಿದ್ದಾರೆ, ಕುಟುಂಬಗಳೇನಿದೆ, ನೇರವಾಗಿ ಅವರ ಬ್ಯಾಂಕ್ ಅಕೌಂಟ್ಗಳಿಗೆ 72,000 ರೂಪಾಯಿ ಪ್ರತಿ ವರ್ಷ ಹಾಕ್ತಕ್ಕಂಥ ಕಾರ್ಯಕ್ರಮವನ್ನ ನಾನು ಕೊಡ್ತಕ್ಕಂಥ ಸಾಧ್ಯ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. नरेंद्र मोदी ने आपको 15 लाख रुपए का झूठ बोला, सच्चाई 3,60,000 रुपए 5 साल के अंदर 20% लोगों के बैंक अकाउंट. ನರೇಂದ್ರ ಮೋದಿ ಅವರು ಸುಳ್ಳು ಹೇಳಿದ್ರು, 15 ಲಕ್ಷ ರೂಪಾಯಿ ಅಂತ ಕನಸನ್ನ ಅವ್ರು ಕಟ್ಟಿದ್ರು. ನಾನು ಸುಳ್ಳು ಹೇಳೋದಿಲ್ಲ, ನಾನು ಸತ್ಯ ಏನ್ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಮ್ಮ ಬಡ ಜನರಿಗೆ, ಬಡ ಕುಟುಂಬಗಳು ಏನಿದ್ದಾರೆ, ಆ ಬಡ ಕುಟುಂಬಗಳಿಗೆ 5 ವರ್ಷದಲ್ಲಿ ಅವರಿಗೆ ಪ್ರತಿ ಕುಟುಂಬಕ್ಕೆ ವರ್ಷ 72,000, 5 ವರ್ಷಕ್ಕೆ 3,60,000 ರೂಪಾಯಿ ಆ ಕುಟುಂಬಗಳಿಗೆ ಕೊಡ್ತೀನಿ ಅಂತ ಈ ಸಂದರ್ಭದಲ್ಲಿ ನಾನು ಘೋಷಣೆ ಮಾಡ್ತಾ ಇದ್ದೀನಿ. ऐतिहासिक निर्णय है. 5 करोड़ परिवारों को सीधा बैंक अकाउंट में हर महीने अगली सरकार, कांग्रेस की सरकार पैसा डाल के देगी. ಇದೊಂದು ಐತಿಹಾಸಿಕವಾದಂತಹ ತೀರ್ಮಾನ. ಏನು ಒಂದು 5 ಕೋಟಿ ಕುಟುಂಬಗಳು ತೀರಾ ಬಡತನ ಇದ್ದಾರೆ, ಅಂತವರಿಗೆ ಪ್ರತಿ ತಿಂಗಳು 6,000 ರೂಪಾಯಿ ಹಾಕ್ತಕ್ಕಂತ ಕಾರ್ಯಕ್ರಮವನ್ನ ನಮ್ಮ ಸರ್ಕಾರ ಮುಂದೆ ರಚನೆ ಆದ್ಮೇಲೆ ನಮ್ಮ ಸರ್ಕಾರದ ಮುಖಾಂತರ ಕೊಡಿಸ್ತೀರಿ ಅಂತ ಈಗ ಮತ್ತೊಮ್ಮೆ ಈಗ ಘೋಷಣೆ ಮಾಡ್ತಾ ಇದ್ದೀನಿ. यह है कांग्रेस पार्टी का गरीबी पे सर्जिकल स्ट्राइक. ಇದು ಕಾಂಗ್ರೆಸ್ ಪಕ್ಷದ ಬಡವರ ಬಡತನಲ್ಲಿರ್ತಕ್ಕಂಥ ಜನರಿಗೆ ನಿರ್ಮೂಲನೆ ಮಾಡ್ತಕ್ಕಂಥದ್ದಕ್ಕೆ ನಮ್ಮ ಸರ್ಜಿಕಲ್ ಸ್ಟ್ರೈಕ್ ಇದು ಅಂತ ನಾನು ಹೇಳ್ತಾ ಇದ್ದೇನೆ. नरेंद्र मोदी अगर हिंदुस्तान के सबसे अमीर लोगों को पैसा दे सकते हैं, तो कांग्रेस पार्टी और जेडीएस सबसे गरीब लोगों को पैसा दे सकती है. ನರೇಂದ್ರ ಮೋದಿ ಅವರು, ಬಿಜೆಪಿ ಅವರು ದೇಶದ ಅತಿ ಶ್ರೀಮಂತರಿಗೆ ಹಣ ಕೊಡ್ತಕ್ಕಂಥ ಕೆಲಸ ಮಾಡ್ತಾರೆ. ಆದ್ರೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ನಮ್ಮ ದೇಶದ ಅತ್ಯಂತ ಬಡ ಜನರಿಗೆ ಏನಿದ್ದಾರೆ ಅಂತವರಿಗೆ ನಾವು ಸಹಾಯ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತೀವಿ. हर भाषण में नरेंद्र मोदी किसानों की बात करते थे. ಪ್ರತಿ ಭಾಷಣದಲ್ಲಿ ನರೇಂದ್ರ ಮೋದಿ ಅವರು ರೈತರ ಬಗ್ಗೆ ಮಾತಾಡ್ತಾರೆ. किसानों को सही दाम दूंगा, किसानों का कर्जा माफ करूंगा, किसानों की मदद करूंगा, किसानों की रक्षा करूंगा. जहां भी जाते थे ये कहते थे. ಎಲ್ಲಾ ರೀತಿ ಮಾತುಗಳು ಹೇಳಿದ್ರು. ರೈತರಿಗೆ ಸಹಾಯ ಮಾಡ್ತೀನಿ, ರೈತರ ಸಾಲ ಮನ್ನಾ ಮಾಡ್ತೀನಿ, ರೈತರಿಗೆ ಒಳ್ಳೆ ಬೆಂಬಲ ಬೆಲೆ ಕೊಡ್ತೀನಿ ಅಂತ ಎಲ್ಲವನ್ನೂ ಕೂಡ ಅವರು ಸುಮಾರು ಸಲ ಹೇಳಿದ್ದಾರೆ. किसानों का कर्जा माफ नहीं किया, ರೈತರ ಸಾಲ ಮನ್ನಾವನ್ನ ಮಾಡಲೇ ಇಲ್ಲ ಅವರು. किसानों का बीमा का पैसा प्राइवेट कंपनियों को चुरा के दे दिया. ರೈತರ ಏನು ವಿಮೆ ಹಣ ಇದೆ, ಆ ವಿಮೆ ಹಣ ಇವತ್ತೆಲ್ಲ ದೊಡ್ಡ ದೊಡ್ಡ ಮಲ್ಟಿ ನ್ಯಾಷನಲ್ ಕಂಪನಿಗಳಿಗೆ ಹೋಗ್ತಕ್ಕಂಥ ರೀತಿಯಲ್ಲಿ ಮಾಡಿದ್ದಾರೆ. आप पैसा डालते हो, आपका नुकसान होता है और आपका ही पैसा अनिल अंबानी जैसे लोगों के जेब में जाता है. ಏನು ನೀವು ದುಡ್ಡನ್ನು ಹಾಕ್ತೀರಾ ಬೆಳೆ ವಿಮೆಗೆ, ಆ ಬೆಳೆ ವಿಮೆಯಿಂದ ಬರ್ತಕ್ಕಂಥ ಹಣ ನಿಮಗೆ ಏನು ವಾಪಸ್ ಬರ್ತಾ ಇಲ್ಲ. ಆ ಹಣ ಎಲ್ಲ ನೇರವಾಗಿ ಅನಿಲ್ ಅಂಬಾನಿ ಅಂತ ಇರ್ತಕ್ಕಂಥ ದೊಡ್ಡ ದೊಡ್ಡ ಕಂಪನಿಗಳಿಗೆ ಇವತ್ತು ಸಾವಿರಾರು ಕೋಟಿ ರೂಪಾಯಿ ಸಂಧಾನ ಆಗ್ತಾ ಇದೆ. कर्नाटक के चुनाव में वायदा हुआ था कि किसानों का कर्जा माफ होगा. ಕರ್ನಾಟಕದಲ್ಲಿ ನಾವು ವಾದವನ್ನ ಮಾಡಿದ್ದು, ಇಲ್ಲಿರ್ತಕ್ಕಂಥ ರೈತರ ಸಾಲ ಮನ್ನಾವನ್ನ ಮಾಡ್ತೀವಿ ಅಂತ ನಾವು ಮಾತನ್ನ ಕೊಟ್ಟಿದ್ದು. कर्नाटक की सरकार ने 11,000 करोड़ रुपए किसानों का कर्जा माफ किया. ಕರ್ನಾಟಕ ಸರ್ಕಾರ ಈಗಾಗಲೇ ಈ ವರ್ಷದಲ್ಲೇ 11,000 ಕೋಟಿ ರೂಪಾಯಿಯಷ್ಟು
ರೈತರ ಸಾಲ ಮನ್ನಾದ ಹಣವನ್ನ ಅವರಿಗೆ ಪಾವತಿ ಮಾಡಾಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. कर्नाटक के करोड़ों किसानों की मदद की. ಕರ್ನಾಟಕದ ಕೋಟ್ಯಾಂತರ ರೈತರಿಗೆ ಇವತ್ತು ಸಹಾಯ ಆಗಿದೆ. हम आपके दिल में जो दुख है, जो डर है, उसे मिटाना चाहते हैं. ನಿಮ್ಮ ಹೃದಯದಲ್ಲಿರ್ತಕ್ಕಂಥ ಭಯ ಏನಿದೆ, ನಿಮ್ಮ ಹೃದಯದಲ್ಲಿರ್ತಕ್ಕಂಥ ನೋವೇನಿದೆ, ಅದನ್ನ ನಿವಾರಣೆ ಮಾಡತಕ್ಕಂಥ ಕೆಲಸ ನಾವು ಮಾಡ್ತೀವಿ. इसीलिए हमने आपके लिए दो बहुत ऐतिहासिक निर्णय लिए हैं. ಆದ್ರಿಂದ ಈಗ ನಾವು ಎರಡು ಬಹಳ ಮಹತ್ತರವಾದಂತ ನಿರ್ಣಯಗಳನ್ನ ನಾನು ಮಾಡಿದ್ದೇನೆ. 2019 के बाद ಅದನ್ನು ಕೂಡ ಘೋಷಣೆ ಮಾಡ್ತೀವಿ, ಮೊದಲೇ ಘೋಷಣೆ ಮಾಡ್ತೀವಿ. कहां कहां फूड प्रोसेसिंग के कारखाने लगाए जाएंगे. 22,000 ಕೋಟಿ ತಗೊಂಡು ಓಡೋದ್ರು. ವಿಜಯಮಾಲ 9,000 ಕೋಟಿ ತಗೊಂಡು ಓಡೋದ್ರು. ಇನ್ನೊಬ್ರು ಅನಿಲ್ ಅಂಬಾನಿ ಅವರು ಈಗ 30,000 ಕೋಟಿಯಷ್ಟು 32,000 ಕೋಟಿಯಷ್ಟು ಅವರು ಕೂಡ ಸಾಲ ತಗೊಂಡಿದ್ದಾರೆ, ಮರುಪಾವತಿ ಮಾಡಿಲ್ಲ. मगर हिंदुस्तान का किसान अगर 20,000 रुपए लेता है, वापस नहीं देता है, तो उसकी जेल हो जाती है. ಆದ್ರೆ ಒಬ್ಬ ಸಾಮಾನ್ಯ ರೈತ 20,000 ರೂಪಾಯಿ ಸಾಲ ತಗೊಂಡು ಮರುಪಾವತಿ ಮಾಡದೆ ಹೋದ್ರೆ ಅವನ ಮೇಲೆ ಕ್ರಿಮಿನಲ್ ಕೇಸನ್ನು ಬುಕ್ ಮಾಡತಕ್ಕಂಥದ್ದಾಗ್ತದೆ, ಜೈಲ್ಗೆ ಹೋಗುವಂತ ಪರಿಸ್ಥಿತಿ ಉದ್ಭವ ಆಗ್ತದೆ. हमने निर्णय लिया है कि 2019 की सरकार बनने के बाद हिंदुस्तान के किसी भी किसान को कर्जा ना वापस देने के लिए जेल में नहीं डाला जाएगा. ನಾವೊಂದು ತೀರ್ಮಾನ ಏನ್ ಮಾಡ್ತೀನಿ ಅಂತ ಹೇಳಿದ್ರೆ, ಯಾರಾದ್ರೂ ಒಬ್ಬ ರೈತ ಕಷ್ಟದಲ್ಲಿರ್ತಕ್ಕಂಥವ್ರು ಸಾಲದ ಮರುಪಾವತಿ ಮಾಡಕ್ ಆಗದೆ ಹೋದ್ರೆ ಅಂತವ್ರಿಗೆ ಯಾವುದೇ ಕಾರಣಕ್ಕೂ ಕೂಡ ಅವರು ಜೈಲ್ಗೆ ಹೋಗ್ತಕ್ಕಂಥ, ಅದು ಕ್ರಿಮಿನಲ್ ಕೇಸ್ ಆಗ್ತಕ್ಕಂಥ ಅವಕಾಶ ಇರಬಾರ್ದು. ಆ ರೀತಿಯಾದ ಕಾನೂನನ್ನು ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. आज चुनाव का सबसे बड़ा मुद्दा बेरोजगारी है. 45 साल से ज्यादा बेरोजगारी आज है. ಇವತ್ತು ದೇಶದ ಮುಂದೆ ಇರ್ತಕ್ಕಂಥ ಬಹಳ ದೊಡ್ಡ ಒಂದು ವಿಚಾರ ಏನಂತ ಹೇಳಿದ್ರೆ ನಿರುದ್ಯೋಗ. ಕಳೆದ 45 ವರ್ಷಗಳಲ್ಲಿ ಈ ದೇಶದಲ್ಲಿ ಇವತ್ತು ಅತಿ ಹೆಚ್ಚಿನ ನಿರುದ್ಯೋಗದ ಸಮಸ್ಯೆ ಇವತ್ತು ಉದ್ಭವ ಆಗಿದೆ. नरेंद्र मोदी जी ने आपसे पैसा छीनकर उन्हीं 15-20 लोगों को दिया. नोटबंदी की, गब्बर सिंह टैक्स लागू किया. ನರೇಂದ್ರ ಮೋದಿ ಅವರು ನೋಟಿನ ಅಮಾನ್ಯೀಕರಣ ಮಾಡಿ GST ಗಬ್ಬರ್ ಸಿಂಗ್ ಟ್ಯಾಕ್ಸ್ ಅಂತ ಅದನ್ನ ಹಾಕಿ ನಿಮ್ಮಲ್ಲಿರ್ತಕ್ಕಂಥ ದುಡ್ಡನ್ನ ಕಿತ್ಕೊಂಡು ಇವತ್ತು ದೇಶದ ದೊಡ್ಡ ದೊಡ್ಡ ಉದ್ದಿಮೆಗಾರರಿಗೆ ಸುಮಾರು 15-20 ಜನರಿಗೆ ಅನುಕೂಲ ಮಾಡತಕ್ಕಂಥ ಕೆಲಸವನ್ನ ಈ ಪ್ರಧಾನಮಂತ್ರಿ ಮಾಡಿದ್ದಾರೆ. आपसे उन्होंने झूठ बोला, कहा कि काले धन के खिलाफ लड़ाई है. ಅವರು ನಿಮಗೆ ಸುಳ್ಳು ಹೇಳಿದ್ರು ಪ್ರಧಾನಮಂತ್ರಿ ಆಗೋದಕ್ಕಿಂತ ಮುಂಚೆ ಮತ್ತು ನೋಟ್ ಅಮಾನ್ಯ ಮಾಡಿದಾಗ. ಇದು ಭ್ರಷ್ಟಾಚಾರ ಮತ್ತು ಕಪ್ಪು ಹಣದ ವಿರುದ್ಧ ಹೋರಾಟ ಅಂತ ಹೇಳಿದ್ರು. अगर भ्रष्टाचार के खिलाफ, काले धन के खिलाफ लड़ाई थी, तो नोटबंदी की लाइन में हिंदुस्तान के चोर, हिंदुस्तान के अरबपति क्यों नहीं दिखाई दिए? ಅದು ಇದು ನಿಜವಾಗ್ಲೂ ಕೂಡ ಕಪ್ಪು ಹಣ ವಿರುದ್ಧ ಒಂದು ತೀರ್ಮಾನ ಆಗಿದ್ರೆ ನೋಟ್ ಅಮಾನ್ಯೀಕರಣ, ಯಾಕೆ ಆ ಕ್ಯೂಗಳಲ್ಲಿ ಯಾರು ಒಬ್ಬ ಲೂಟಿಕೋರ ಇರ್ಬೋದು, ಯಾರು ಒಬ್ಬ ದೊಡ್ಡ ಉದ್ದಿಮೆಗಾರರು ಇರ್ಬೋದು, ಯಾರು ಕೂಡ ಶ್ರೀಮಂತರು ಆ ಲೈನ್ ಅಲ್ಲಿ ನಿಂತ್ಕೊಳ್ಳಿಲ್ಲ. अगर काले धन के खिलाफ लड़ाई थी, तो अमित शाह के बैंक ने 700 करोड़ रुपए कैसे बदले? ಅದು ಕಪ್ಪು ಹಣದ ವಿರುದ್ಧ ಹೋರಾಟ ಆಗಿದ್ದಿದ್ರೆ ಅಮಿತ್ ಶಾ ಮಾಲೀಕತ್ವ ಇರತಕ್ಕಂಥ ಬ್ಯಾಂಕ್ ಏನಿದೆ ಅವರು 700 ಕೋಟಿ ರೂಪಾಯಿ ಹಂಗೆ ಯಾವ ರೀತಿಯಾಗಿ ಅದನ್ನ ಬದಲಾವಣೆ ಮಾಡಿಕೊಂಡ್ರು, ಇದು ಒಂದು ದೊಡ್ಡ ಪ್ರಶ್ನೆ ಆಗಿದೆ. भाइयों और बहनों, नोटबंदी और गब्बर सिंह टैक्स का लक्ष्य आपके जेब में से पैसा निकालकर उन 15 लोगों के जेब में डालने का था. ಸಹೋದರ ಸಹೋದರಿಯರೇ, ಈ ನೋಟ್ ಅಮಾನ್ಯ ಮಾಡಿರ್ತಕ್ಕಂಥದ್ದು GST ಮಾಡಿ ಏನೋ ತೀರ್ಮಾನ ಮಾಡಿದ್ರು. ಇದ್ರ ಒಂದೇ ಉದ್ದೇಶ ಏನಂತ ಹೇಳಿದ್ರೆ ಸಾಮಾನ್ಯ ಜನರ ದುಡ್ಡನ್ನ ತಗೊಂಡು ದೊಡ್ಡ ದೊಡ್ಡ ಉದ್ದಿಮೆಗಾರರಿಗೆ, ಅತೀವ ಶ್ರೀಮಂತರಿಗೆ ಕೊಡ್ತಕ್ಕಂಥ ಒಂದು ಸಂಚು ಅಂತ ಈ ಸಂದರ್ಭದಲ್ಲಿ ನಾನು ಸ್ಪಷ್ಟವಾಗಿ ಹೇಳಿ ಬಯಸ್ತಾ ಇದ್ದೇನೆ. गब्बर सिंह टैक्स को हम चुनाव जीतते ही बदल देंगे, असली GST आपको दे देंगे. ನಮ್ಮ ಸರ್ಕಾರ ಬಂದ ಮೇಲೆ, ಈ ಚುನಾವಣೆ ಆದ್ಮೇಲೆ ನಾವು ಈ ಗಬ್ಬರ್ ಸಿಂಗ್ ಟ್ಯಾಕ್ಸ್ ಅನ್ನ ತೆಗೆದಾಕ್ತೀವಿ. ಸ್ಪಷ್ಟವಾದಂತ ಸರಳವಾದಂತ GST लागू ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ನಾನು ಘೋಷಣೆ ಮಾಡ್ತಾ ಇದ್ದೇನೆ. 5 टैक्स नहीं होंगे, 28% टैक्स नहीं होगा, एक टैक्स होगा, कम से कम टैक्स होगा, सरल टैक्स होगा. ನಾನು ವಾಗ್ದಾನ ನೀಡ್ತೇನೆ, ಈ 5-6 ಟ್ಯಾಕ್ಸ್ ಇರೋದಿಲ್ಲ, 28%, 18% ಟ್ಯಾಕ್ಸ್ ಇರೋದಿಲ್ಲ.
ಒಂದು ಕಡಿಮೆ ಇರತಕ್ಕಂತ ಸರಳವಾಗಿರ್ತಕ್ಕಂತ ಒಂದೇ ಒಂದು ಟ್ಯಾಕ್ಸ್ ಈ ದೇಶದಲ್ಲಿ ನಾನು ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಘೋಷಣೆ ಮಾಡ್ತಾ ಇದ್ದೇನೆ. नरेंद्र मोदी जी ने जैसे ही आपके जेब से पैसा निकाला, हिंदुस्तान की अर्थव्यवस्था ठप हो गई, नष्ट हो गई. ಈ ನೋಟ್ ಅಮಾನ್ಯ ಮಾಡಾದ್ಮೇಲೆ, GST ಮಾಡಾದ್ಮೇಲೆ ದೇಶದ ಅರ್ಥವ್ಯವಸ್ಥೆ ಕುಸಿದು ಹೋಗಿದೆ. ಇವತ್ತು ಬಹಳ ಸಂಕಷ್ಟದಲ್ಲಿ ನಮ್ಮ ದೇಶ ಸಿಲುಕಿಕೊಂಡಿದೆ. आपके जेब से पैसा गया, आपने चीजें खरीदनी बंद की, आपने चीजें खरीदनी बंद की, फैक्ट्रियां बंद हुई, बेरोजगारी बढ़ी. ಯಾವಾಗ ನಿಮ್ಮನ್ನು ದುಡ್ಡನ್ನ ಕಿತ್ಕೊಂಡ್ರು ಅವಾಗ ನೀವು ಖರೀದಿ ಮಾಡೋದನ್ನ ನಿಲ್ಲಿಸಿದ್ರಿ. ಯಾವಾಗ ಖರೀದಿ ಮಾಡೋದನ್ನ ನೀವು ನಿಲ್ಲಿಸಿದಾಗ ಏನು ಉದ್ದಿಮೆಗಳೇನಿತ್ತು ಎಲ್ಲ ಕೂಡ ಪ್ರೊಡಕ್ಷನ್ ಕಡಿಮೆ ಆಯಿತು, ಎಲ್ಲ ಕೂಡ ಸಂಕಷ್ಟದಲ್ಲಿ ಸಿಕ್ಕಾಕೊಂಡ್ರು. ದೇಶದ ಅರ್ಥವ್ಯವಸ್ಥೆ ಅದು ಹಾಳಾಗ್ತಕ್ಕಂಥ ಪರಿಸ್ಥಿತಿ ಉದ್ಭವ ಆಯ್ತು. न्याय योजना आपके जेब में फिर से पैसा डालेगी. ನನ್ನ ನ್ಯಾಯ ಯೋಜನೆ ಏನಿದೆ ಅದು ನಿಮಗೆ ವಾಪಸ್ಸು ನಿಮ್ಮ ಜೇಬ್ಗೆ ದುಡ್ಡು ಹಾಕ್ತಕ್ಕಂಥ ಒಂದು ಕಾರ್ಯಕ್ರಮ, ಬಡವರಿಗೆ ಸಹಾಯ ಆಗ್ತಕ್ಕಂಥ ಕಾರ್ಯಕ್ರಮ. जैसे ही पैसा आपके जेब में जाएगा, आप चीजें खरीदना शुरू करोगे. ಯಾವಾಗ ಈ ಬಡವರಿಗೆ ಈ ಹಣ ಸಿಗ್ತದೆ, ಮತ್ತೆ ಅವರ ಹಣವನ್ನು ತೆಗೆದುಕೊಂಡು ಖರ್ಚು ಮಾಡಕ್ಕೆ ಶುರು ಮಾಡ್ತಾರೆ, ಮತ್ತೆ ಅದರಿಂದ ಖರೀದಿ ಮಾಡ್ತಕ್ಕಂಥ ಕೆಲಸಗಳು. जैसे ही आप चीजें खरीदना शुरू करोगे, हिंदुस्तान की फैक्ट्रियां एक बार फिर चालू हो जाएंगी. ಯಾವಾಗ ನೀವು ಖರೀದಿ ಮಾಡಕ್ಕೆ ಶುರು ಮಾಡ್ತೀರಾ, ದೇಶದ ವಾಣಿಜ್ಯ ವಾತಾವರಣ ಒಳ್ಳೆ ರೀತಿಯಲ್ಲಿ ನಿರ್ಮಾಣ ಆಗ್ತದೆ, ಎಲ್ಲ ಉತ್ಪಾದಕ ಫ್ಯಾಕ್ಟರಿಗಳೆಲ್ಲ ಕೆಲಸ ಮಾಡಕ್ಕೆ ಶುರು ಮಾಡ್ತದೆ. और हिंदुस्तान के युवाओं को उन फैक्ट्री में रोजगार मिलना शुरू हो जाएगा. ಆವಾಗ ಯಾವಾಗ ವಾಣಿಜ್ಯ ಮತ್ತು ಉದ್ದಿಮೆ ಹೆಚ್ಚಾಗ್ತದೆ, ಆವಾಗ ಯುವಕರಿಗೆ ಕೆಲಸ ಸಿಗ್ತಕ್ಕಂಥದ್ದು ಆಗ್ತದೆ. ಅವಾಗ ನಿರುದ್ಯೋಗದ ಸಮಸ್ಯೆ ಬಗೆಹರಿಸ್ತಕ್ಕಂಥದ್ದು ಆಗ್ತದೆ. न्याय योजना हिंदुस्तान की इकोनॉमी को जंप स्टार्ट कर देगी. ನಮ್ಮ ನ್ಯಾಯ ಯೋಜನೆ ಕೇವಲ ಬಡವರಿಗೆ ಮಾತ್ರ ಸಹಾಯ ಮಾಡೋದಿಲ್ಲ, ಇದು ನಮ್ಮ ದೇಶದ ಅರ್ಥವ್ಯವಸ್ಥೆಯನ್ನ ಅದಕ್ಕೆ ಒಂದು ರೀತಿಯಾಗಿ ಉತ್ತೇಜನ ನೀಡತಕ್ಕಂಥ ಕೆಲಸ ಅದರಿಂದ ಪ್ರಾರಂಭ ಆಗ್ತದೆ. लाखों युवाओं को रोजगार मिलेगा. ಲಕ್ಷಾಂತರ ಯುವಕರಿಗೆ ಕೆಲಸ ಸಿಗ್ತದೆ. बेरोजगारी का माहौल है, 22 लाख सरकारी नौकरियां खाली हैं. ನೋಡಿ, ಇವತ್ತು ನಿರುದ್ಯೋಗದ ಸಮಸ್ಯೆ ತಾಂಡ ಆಡ್ತಾ ಇದೆ. ಆದರೆ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಗಳಲ್ಲಿ ಸುಮಾರು 22 ಲಕ್ಷ ಹುದ್ದೆಗಳು ಖಾಲಿ ಬಿದ್ದಿವೆ. इन 22 लाख नौकरियों को हम 1 साल के अंदर पूरा कर देंगे, भर देंगे. ನಾನು ಇಲ್ಲಿ ನಿಮಗೆ ಹೇಳ್ತಾ ಇದ್ದೇನೆ, ನಮ್ಮ ಸರ್ಕಾರ ಬಂದ ಮೇಲೆ 1 ವರ್ಷದಲ್ಲಿ ಈ ಎಲ್ಲ 22 ಹುದ್ದೆಗಳನ್ನ ಭರ್ತಿ ಮಾಡ್ತಕ್ಕಂಥ ಕೆಲಸ ನಮ್ಮ ಸರ್ಕಾರ ಮಾಡ್ತದೆ ಅಂತ ನಮ್ಮ ಯುವಕ ಮಿತ್ರರಿಗೆ ನಾನು ಹೇಳಕ್ ಬಯಸ್ತಾ ಇದ್ದೇನೆ. और 10 लाख युवाओं को हिंदुस्तान की पंचायतों में हम रोजगार दिलवा देंगे. ಮತ್ತೆ ಯುವಕರೇ, ಈ ದೇಶ ಇರ್ತಕ್ಕಂಥ ಎಲ್ಲ ಪಂಚಾಯತಿಗಳಲ್ಲಿ 10 ಲಕ್ಷ, ಒಂದೊಂದು ಪಂಚಾಯತಿಗೆ ಒಬ್ಬೊಬ್ಬನ ನೇಮಿಸಿ 10 ಲಕ್ಷ ಯುವಕರಿಗೆ ಉದ್ಯೋಗ ಕೊಡ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತೇನೆ. मैं आपको झूठ नहीं बोलूंगा, मैं आपको ये नहीं बोलूंगा कि 15 लाख रुपए बैंक अकाउंट में डाल दूंगा. मैं आपको सच बोलूंगा, 3,60,000 रुपए बैंक अकाउंट में डाल देंगे. ನಾನು ನಿಮಗೆ ಸುಳ್ಳು ಹೇಳುವಂತ ವ್ಯಕ್ತಿ ನಾನೇನಲ್ಲ. ನಾನು ಮೋದಿ ಅವ್ರ ತರ 15 ಲಕ್ಷ ರೂಪಾಯಿ ಹಾಕ್ತೀನಿ ಅಂತ ನಾನು ಹೇಳ್ತಾ ಇಲ್ಲ. ಆದ್ರೆ ನಮ್ಮ ಬಡ ಜನರಿಗೆ 5 ವರ್ಷದಲ್ಲಿ ಅವರಿಗೆ 3,60,000 ರೂಪಾಯಿ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನ ನಾನು ಮಾಡ್ತೀನಿ ಅಂತ ನಾನು ಘೋಷಣೆ ಮಾಡ್ತಾ ಇದ್ದೇನೆ. मैं आपको 2 करोड़ युवाओं वाला झूठ नहीं बोलूंगा, मगर मैं आपको बताऊंगा कि 22 लाख युवाओं को सरकारी रोजगार दिया जा सकता है, 10 लाख युवाओं को पंचायत में नौकरी दी जा सकती है और करोड़ों युवाओं को न्याय स्कीम के थ्रू रोजगार दिया जा सकता है. ನಾನು ಮೋದಿ ಅವ್ರ ತರ 2 ಕೋಟಿ ಉದ್ಯೋಗ ಪ್ರತಿ ವರ್ಷ ಕೊಡ್ತೀನಿ ಸುಳ್ಳು ಹೇಳಕ್ ಹೋಗೋದಿಲ್ಲ. ಆದ್ರೆ ನಾನು ಒಂದು ಹೇಳ್ತಾ ಇದ್ದೇನೆ, ಇಲ್ಲಿ ಕೇಂದ್ರ ಸರ್ಕಾರ ಎಲ್ಲ ಸರ್ಕಾರಿ ನೌಕರರು 22 ಲಕ್ಷ ಖಾಲಿ ಇರ್ತಕ್ಕಂಥದ್ದು, ಪಂಚಾಯತಿಗಳಲ್ಲಿ 10 ಲಕ್ಷ, ಒಟ್ಟು 32 ಲಕ್ಷ ಆ ನೌಕರಿಯನ್ನು ನಮ್ಮ ಯುವಕರಿಗೆ ಕೊಡ್ತೇನೆ. ಮತ್ತು ನ್ಯಾಯ ಯೋಜನೆ ಮುಖಾಂತರ ದೇಶದ ಅರ್ಥವ್ಯವಸ್ಥೆಯನ್ನು ಸುಧಾರಣೆ ಮಾಡಿಕೊಂಡು ಲಕ್ಷಾಂತರ ಯುವಕರಿಗೆ ಕೆಲಸ ಸಿಗ್ತಕ್ಕಂಥ ವಾತಾವರಣ ನಿರ್ಮಾಣ ಮಾಡಿಸ್ತೀನಿ ಅಂತ ನಾನು ನಿಮಗೆ ಹೇಳ್ತಾ ಇದ್ದೇನೆ. झूठ सुनना है तो चौकीदार के भाषण में जाके सुन लीजिए. ಸುಳ್ಳನ್ನ ಕೇಳಬೇಕು ಅಂತ ನಿಮಗೆ ಇಚ್ಛೆ ಇದ್ರೆ ಮೋದಿ ಅವರ ಭಾಷಣವನ್ನು ಹೋಗಿ ಕೇಳಿ. वहां पे आपको जो भी झूठ सुनना है आप सुन सकते हो. ಅಲ್ಲಿ ಎಷ್ಟು ಸುಳ್ಳನ್ನ ಕೇಳಬೇಕು ಅಂತ ನಿಮ್ಗೆ ಆಸೆ ಇರ್ತದೆ, ಅಲ್ಲಿ ಹೋಗಿ ಕೂತ್ಕೊಂಡ್ರೆ ಅದೆಲ್ಲವನ್ನು ಕೂಡ ಕೇಳ್ಕೊಂಡ್ ಬರ್ಬೋದು. सच्चाई सुननी है तो यहाँ आइए. ಸತ್ಯಾಂಶವನ್ನ ನಿಮಗೆ ಕೇಳ್ಕೋಬೇಕು ಅಂತ ಆಸೆ ಇದ್ರೆ ತಾವು ಇಲ್ಲಿಗೆ ಬನ್ನಿ, ನಮ್ಮ ಹತ್ರ ಬನ್ನಿ. किसानों का 11,000 करोड़ रुपए कर्जा माफ करना है तो यहाँ आइए. 11,000 ಕೋಟಿ ರೂಪಾಯಿನಿಗೆ ಕುಮಾರಸ್ವಾಮಿ ಈಗಾಗಲೇ ಅವರು ದುಡ್ಡನ್ನ ಪಾವತಿ ಮಾಡಿದ್ದಾರೆ. ಅದಾಗಬೇಕಾದ್ರೆ ನಮ್ಮ ಹತ್ರನೇ ಬರಬೇಕಾಗ್ತದೆ. ये चुनाव न्याय और अन्याय के बीच है, सच और झूठ के बीच है. ಈ ಚುನಾವಣೆ ನ್ಯಾಯ ಮತ್ತು ಅನ್ಯಾಯ ಮಧ್ಯೆ ಆಗ್ತಾ ಇರ್ತಕ್ಕಂಥ ಹೋರಾಟ, ಸತ್ಯ ಮತ್ತು ಅಸತ್ಯದ ಮಧ್ಯೆ ಆಗ್ತಾ ಇರ್ತಕ್ಕಂಥ ಹೋರಾಟ.
और सच्चाई की तरफ हम सब खड़े हैं। ನಾವೆಲ್ಲರೂ ಕೂಡ ಸತ್ಯದ ಪರವಾಗಿ ನಿಂತಿದ್ದೇವೆ. यहां कांग्रेस पार्टी के कार्यकर्ता आए हैं और जनता दल के कार्यकर्ता आए हैं. ಇಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರು ಕೂಡ ಬಂದಿದ್ದಾರೆ, ಜನತಾದಳ ಪಕ್ಷದ ಕಾರ್ಯಕರ್ತರು ಕೂಡ ಬಂದಿದ್ದಾರೆ. और स्टेज पे कांग्रेस पार्टी के नेता हैं, जनता दल के नेता हैं, गौड़ा जी हैं. ವೇದಿಕೆ ಮೇಲೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ನ ಮುಖಂಡಗಳಿದ್ದಾರೆ, ಮಾನ್ಯ ದೇವೇಗೌಡರು ಕೂಡ ವೇದಿಕೆ ಮೇಲೆ ಇದ್ದಾರೆ. मिलकर हम नरेंद्र मोदी जी, बीजेपी और आरएसएस के खिलाफ खड़े हैं. ನಾವು ಇಬ್ಬರು ಸೇರಿ ನರೇಂದ್ರ ಮೋದಿ ಅವರ ವಿರುದ್ಧ, ಬಿಜೆಪಿಯ ವಿರುದ್ಧ, ಆರ್ಎಸ್ಎಸ್ ನ ವಿರುದ್ಧ ನಮ್ಮ ಹೋರಾಟವನ್ನು ನಾವು ಮುನ್ನಡೆಸ್ತೇವೆ. और हमारे सब कार्यकर्ता और सब नेता एक साथ काम करके कर्नाटक में बीजेपी को हराने जा रहे हैं. ನಮ್ಮೆಲ್ಲ ಕಾರ್ಯಕರ್ತರು ಒಂದಾಗಿ ಹೋರಾಟವನ್ನು ಮಾಡಿ ಕರ್ನಾಟಕದಿಂದ ಬಿಜೆಪಿ ಅವರನ್ನ ತೊಲಗಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ. कांग्रेस पार्टी के सब कार्यकर्ताओं को पूरे दम लगाकर अलायंस को जिताना है. ನಾನು ಆದೇಶ ಮಾಡ್ತಾ ಇದ್ದೀನಿ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರಿಗೆ ತಮ್ಮ ಸಂಪೂರ್ಣ ಶಕ್ತಿಯನ್ನ ಈ ಒಂದು ಮೈತ್ರಿ ಪಕ್ಷಗಳಿಗೆ, ಕಾಂಗ್ರೆಸ್ ಜೆಡಿಎಸ್ಗೆ ತಾವು ಕೆಲಸ ಮಾಡಬೇಕು ಮತ್ತು ಯಾರ್ಯಾರು ನಿಂತಿದ್ದಾರೆ ಅವರನ್ನು ಗೆಲ್ಲಿಸಬೇಕು ಅಂತ ನಾನು ಈ ಸಂದರ್ಭದಲ್ಲಿ ನಿಮ್ಗೆ ಆದೇಶವನ್ನು ಮಾಡ್ತಾ ಇದ್ದೀನಿ. जनता दल के कार्यकर्ताओं को, नेताओं को पूरा दम लगा के कांग्रेस पार्टी को जिताना है. ಜನತಾದಳ ಕಾರ್ಯಕರ್ತರು ಕೂಡ ಅದೇ ತರ ಕಾಂಗ್ರೆಸ್ಸಿನ ಅಭ್ಯರ್ಥಿಗಳಿಗೆ ತಮ್ಮ ಸಂಪೂರ್ಣ ಶಕ್ತಿಯನ್ನು ನೀಡಿ ಅವರನ್ನು ಕೂಡ ಗೆಲ್ಲಿಸ್ಕೊಡ್ಬೇಕು ಅಂತ ನಾನು ಅವರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. कांग्रेस पार्टी के कार्यकर्ताओं से मैं कहता हूं, आप पूरा समर्थन अलायंस को दीजिए, ಕಾಂಗ್ರೆಸ್ जनता दल को दीजिए. ಕಾಂಗ್ರೆಸ್ ಕಾರ್ಯಕರ್ತರೇ ತಮ್ಮ ಪೂರ್ತಿಯಾದಂತ ಬೆಂಬಲವನ್ನ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ತಮ್ಮ ಪೂರ್ತಿಯಾದಂತ ಬೆಂಬಲವನ್ನ ಜೆಡಿಎಸ್ಗೆ ತಮ್ಮ ಸಂಪೂರ್ಣ ಶಕ್ತಿಯನ್ನು ಕೊಡಬೇಕು, ಸಮರ್ಥನೆ ನೀಡಬೇಕು, ಅವರನ್ನು ಗೆಲ್ಲಿಸ್ಕೊಡ್ಬೇಕು ಅಂತ ಈ ಸಂದರ್ಭ ನಾನು ಹೇಳ್ತಾ ಇದ್ದೇನೆ. हमारा लक्ष्य बीजेपी और नरेंद्र मोदी जी को हराने का है. ನಮ್ಮ ಉದ್ದೇಶ ಬಿಜೆಪಿ ಅವರನ್ನ ಸೋಲಿಸಬೇಕು, ನರೇಂದ್ರ ಮೋದಿ ಅವರನ್ನ ತೆಗಿಬೇಕು, ಅದೇ ನಮ್ಮ ಉದ್ದೇಶ ಆಗಿದೆ. शाम का समय है, आप सब दूर दूर से आए, इसके लिए दिल से आपको बहुत बहुत धन्यवाद. नमस्कार, जय हिंद. ಸಾಯಂಕಾಲ ಹೊತ್ತಾಗಿದೆ, ತಾವೆಲ್ಲರೂ ಕೂಡ ಬಹಳ ದೂರ ಬಂದಿದ್ದೀರಾ, ಬಹಳ ಸಂತೋಷದಿಂದ ತಾವಿದ್ರ ಭಾಗಿಯಾಗಿದ್ದೀರಾ. ನಾನು ನಿಮಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಜೈ ಹಿಂದ್, ನಮಸ್ಕಾರ. और अंत में हमारे दो जो कैंडिडेट्स हैं, मंड्या में निखिल कुमारस्वामी जी और मैसूर में विजय शंकर जी, उनका पूरा समर्थन कीजिए. ಕೊನೆಯದಾಗಿ ध्रुव नारायण जी और ध्रुव नारायण जी का भी पूरा समर्थन कीजिए. ನನ್ನ ಕೊನೆಯ ಮನವಿ, ಮಂಡ್ಯ ಕ್ಷೇತ್ರದ ಅಭ್ಯರ್ಥಿಯಾದಂಥ ನಿಖಿಲ್ ಕುಮಾರಸ್ವಾಮಿ ಅವರನ್ನು ಗೆಲ್ಲಿಸಬೇಕು, ಮೈಸೂರು ಕ್ಷೇತ್ರದ ಅಭ್ಯರ್ಥಿಯಾಗಿರ್ತಕ್ಕಂಥ ವಿಜಯ ಶಂಕರ್ ಅವರನ್ನು ಗೆಲ್ಲಿಸಬೇಕು, ಚಾಮರಾಜನಗರ ಕ್ಷೇತ್ರದ ಅಭ್ಯರ್ಥಿಯಾದಂಥ ಧ್ರುವನಾರಾಯಣವನ್ನು ಗೆಲ್ಲಿಸಬೇಕು ಅಂತ ನಾನು ನಿಮಗೆ ಮೂರು ಅಭ್ಯರ್ಥಿಗಳನ್ನು ಗೆಲ್ಲಿಸಬೇಕು ಅಂತ ನಿಮ್ಮನ್ನು ಮನವಿ ಮಾಡ್ತಾ ಇದ್ದೇನೆ. धन्यवाद. ಧನ್ಯವಾದ.